ಒಬ್ಬರು ನನ್ನ ಲೈವಲ್ಲಿ ಚೇತನ್ ಅಂದ್ಬಿಟ್ಟು ಅವರು ಆ್ಯಡ್ ಆಗಿದ್ರು. ಅವರು ಪಾಂಡವಪುರ ತಾಲೂಕಿನ ಪಂಚಾಯತಿನಲ್ಲಿ PDO ಅಂತೆ ಅವರು. ಅದಕ್ಕೆ ಅವ್ರಿಗೆ ಇವತ್ತು ನೆನ್ನೆ ಕಮೆಂಟ್ ಹಾಕಿದ್ರು, ನಾಳೆ ನಂದು ಹುಟ್ಟುಹಬ್ಬ ಇದೆ ಅಂತೇಳಿ. ಇವತ್ತು ಅವ್ರದ್ದು ಹುಟ್ಟುಹಬ್ಬ ಇದೆ. ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಹುಟ್ಟುಹಬ್ಬದಲ್ಲಿ ನೀವು ಆನಂದದಿಂದ ಕೂಡಿದ ಬದುಕು ಹಾರೈಸುತ್ತೇನೆ. ನಿಮ್ಮ ಜನ್ಮದಿನದ ಶುಭಾಶಯಗಳು. ಚೇತನ್ ಅವರೇ, ಒನ್ಸ್ ಅಗೇನ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಲ್ರಿ ಡಾಕ್ಟ್ರು ಮೇಡಮ, ಕೈ ಹಿಡ್ಕೊಂಡಿರಲ್ಲ, ಏನಾರು ಗೊತ್ತೈತೇನ್ರಿ? ನಮ್ಮ ಅಮ್ಮಂಗ ಹುಷಾರಿಲ್ಲ, ಹಂಗ ಹಿಂಗ ಏನಾಗೈತೆ ಏನ್ ಬಿಟ್ಟೈತೆ ಗೊತ್ತೈತೇನ್ರಿ? ಡಾಕ್ಟ್ರುಗಳೆಲ್ಲ ಕೈ ನೋಡೋದು ಏನಕ್ಕೆ ಅಂದರೆ ಬದುಕವ್ರ ಇಲ್ವಾ, ಕೈ ಏನಾರು ತಣ್ಣಗಟ್ಟೈತಾ ಏನು ಎತ್ತ ಅಂತೇಳಿ ಅದನ್ನು ನೋಡೋದು, ಕೈ ಮುಟ್ಟಿ. ಅದನ್ನು ಬಿಟ್ಟು ನೀವು ಎಲ್ಲರೂ ನಿಂತ್ಕೊಂಡು ಪಲ್ಸ್ ನೋಡ್ತೀನಿ, ನನ್ನ ಪಲ್ಸ್ ನಿಮ್ಮ ಅಮ್ಮ ಬಸ್ರಿ ಅದಳೇನೋ ಅಂತಂದರೆ ನನ್ನ ತಮ್ಮ ಸುಮ್ಮನೆ ಆ ಥರ ಆಡ್ತಿರ್ತಾನೆ, ಅವ್ನು ಮತ್ತೆ ಕಟ್ಕೊಂಡು ಆಡ್ತಿರಲ್ರಿ ನೀವು. ಅಯ್ಯೋ ನಮ್ಮಮ್ಮ ಹೆಣ್ಮಕ್ಳು ಹೊರಗೆ ಬಿಟ್ರೆ ಹಾಳಾಯ್ತಾರ ಅಂದ್ಬಿಟ್ಟು ಇವೆರಡು ಗೂಬೆಗಳ್ನ ಮನೆಯಾಗ ಕೂರ್ಸಿ ಓದಿಸಿದ್ಲು. ಮೇಷುನ ಮನೆಗೆ ಕರ್ಸಿದ್ಲು ಓದ್ಸಕ. ಮೇಷುನೆಲ್ಲ ಮೇಡಮ್ನ ಗಂಡು ಹುಡ್ಕೋರ್ ಕಂಡ್ರೆ ಎಲ್ಲಿ ಯಾರ್ಕಂದು ಹೋಗ್ಬಿಡ್ತಾರೋ ಅಂದ್ಬಿಟ್ಟು ಇವ್ರಿಬ್ರುಗ ಕೊಟ್ಲು ಕ್ವಾಟ್ಲಿ ನಮ್ಮವ್ವ ಇವಾಗ ನೋಡಿ ಅನುಭವಿಸ್ತಾವಳೆ. ನೋಡೆ ಇಡು ಮಣ್ಣನ ಹೆಂಗಂತ ಮನೆಯಾಗ ಬರೋದು ಹೆಚ್ಚು ನಾನೇ ಹೆಂಗೆ ಮಾತಾಡ್ತಾನೆ ನೋಡು. ಪರಿಣಾಮ ನೆಟ್ಕಿರಕ್ಕಿಲ್ಲ ಅಂತ ಹೇಳ್ಬಿಡಿ ಇಟ್ಟು ಮುಂಗ. ನಮ್ಮವ್ವ ನಮ್ಮನ್ನ ಚೆನ್ನಾಗಿಟ್ಟಿರ್ಬೇಕು ಅಂತ ಹೊರಕ್ಬಿಟ್ಟಿಲ್ಲ ಅಂತ ಹೇಳೆ ಯಾಕ ಮುಂದೆ ಅವಳದಳ ಸುಮ್ಮನೆ ತಿರುಗು. ಯಾಕೆ ಬೇಕು ನಾಯಿಗಳ ಕೈಲಿ ಬೊಗಸ್ಕೊಂಡು ನಾವೇ ಬಯಸ್ಕೋಬೇಕಾಯ್ತು ತಿರುಗು. ಏನ್ರಿ ಇಲ್ಲಿ ಯಾರ್ರೀ ಇವ್ರ ಸೊಸೆ ಮಕ್ಕಳು ಎಲ್ಲ? ಇವ್ರಿಗೆ ಏನು ಆಗಿಲ್ಲ, ಗಾಬರಿ ಆಗಿರೋದಕ್ಕೆ ಸ್ವಲ್ಪ ಸುಸ್ತಾಗಿ ತಲೆ ಸುತ್ತಿ ಬಿದ್ದಿದ್ದಾರೆ. ನಾನು ಇಂಜೆಕ್ಷನ್ ಮಾತ್ರೆ ಬರ್ಕೊಡಿ, ಇದು ಟ್ಯಾಬ್ಲೆಟ್ಗಳು ಬರ್ಕೊಡ್ತೀನಿ. ಇಂಜೆಕ್ಷನ್ ಏನು ಬೇಡ, ಟ್ಯಾಬ್ಲೆಟ್ಗಳು ಬರ್ಕೊಡ್ತೀನಿ, ಅದನ್ನು ಕೊಡಿ ಹುಷಾರಾಗ್ತಾರೆ, ಸರಿನಾ? ಹೌದೇ ಡಾಕ್ಟ್ರೆ, ನಮ್ಮ ಅವ್ಗೆ ಏನೂ ಆಗಿಲ್ಲ ಅಂತ ನಮಗೂ ಗೊತ್ತಿತ್ತು. ನಮ್ಮವ್ವ ಗಾಬರಿ ಆಗಿರೋದಕ್ಕೆ ಬಿದ್ದಿರೋದು ಅಂತ ನಮ್ಗೆ ಗೊತ್ತಿತ್ತು ನಮ್ಗೆ. ಯಾಕಂದ್ರೆ ನಾವೇ ಗಾಬರಿ ಆದಾಗ ಅಲ್ಲೇ ಇದ್ವಲ್ಲ, ತಲೆ ಸುತ್ತಿ ಬಿದ್ದುಬಿಡ್ತು. ಏನೇ ಅಂದಿದ್ದು ನೀವು ನಿಮ್ಗೆ ಮೊದಲು ಗೊತ್ತಿತ್ತ ನಿಮ್ಗೆಲ್ಲ ಗೊತ್ತಿತ್ತಂಗಾರ ನಮ್ಮ ಜೊತೆಗೆ ನೀವು ಹೇಳಿಲ್ಲ. ನಮ್ಮ ಬಾವ ಇದ್ದಿಲ್ಲ, ನಮ್ಮ ಬಾವನ್ ಬಿಟ್ಟು ನಿಮ್ಮ 3 ಜನ ನಾಯಿಗಳು ಅಲ್ಲೇ ಇದ್ರಿ. ಏನಾಯ್ತು ಅದು ಅದಕ್ಕೆಮ್ಮ ಅದು ಹಂಗಲ್ಲ ಅದು ನಾನು ಅಲ್ಲೇ ನೋಡಿದ್ನಲ್ಲ ಅಂತ ಅಂದಿದ್ದು. ನಂಗೆ ಗೊತ್ತಿಲ್ಲ ಅದಕ್ಕೆಮ್ಮ ಏನಾಯ್ತು ಏನು ಬಿಡ್ತು ನನಗೆ ಗೊತ್ತಿಲ್ಲ. ನಂಗೇನು ಗೊತ್ತಾಗುತ್ತೆ? 3 ಜನವೇ ಹೊರಕೋರಿ ನನ್ನ ಅತ್ತೆಗೆ ಏನಾಗೈತೆ ನೋಡ್ಬಿಟ್ಟು ನಾನು ಹೊರಗೆ ಬರ್ತೀನಿ. ನಡೀರಿ, ನೀನು ನಿಮ್ಮ ಅಣ್ಣ ನಿನ್ನ ತಂಗಿ 3 ಜನ ಹೊರಗೆ ಕುಂತಿರ್ಬೇಕು. ಒಬ್ಬರು ಏನಾರು ಮಿಸ್ಸಿಂಗ್ ಆಗ್ಬೇಕಲ್ಲ ಅಲ್ಲಿ. ಇವತ್ತು ಕ್ರಾಚಾರ ಬಿಡಿಸ್ಬಿಡ್ತೀನಿ 3 ಜನದ್ವೇ. ಗಿರ್ಜಿ ನನ್ನ ಮಾತು ಕೇಳು. ಇದ್ರಾಗ ಏನೂ ನಡೆದಿಲ್ಲ. ನಾವು 3 ಜನ ಸುಮ್ಮನೆ ನಿಂತಿದ್ದು ಅಷ್ಟೇ. ಅವ್ವ ತಲೆ ಸುತ್ತಿ ಬಿದ್ಬಿಟ್ಲು ಅಷ್ಟೇ ನಡೆದಿರೋದು. ಇಲ್ಲಿ ಏನೂ ನಡೆದಿಲ್ಲ. ನೀನ್ಯಾಕೆ ಏನೇನೋ ಕಲ್ಪನೆ ಮಾಡ್ಕೊಂತಿ? ಅವಳ ಹೆಂಗ ಪೆದ್ದಿ ಅಂತ ಗೊತ್ತಲ್ಲ ನಿಂಗೆ? ನಾನೇ ಪೆದ್ದಿ ಆಗನೆ. ನಮ್ಮ ಮನೆ ನೋಡು ನನ್ನ ಪೆದ್ದಿ ಅಂತಾರ. ನಮ್ಮ ಅಣ್ಣನೇ ಮಾಡಿದ್ದು ನಿನ್ನ ಮನೆ ಬಿಟ್ಟು ಕಳಿಸ್ಬೇಕು ಅಂತೇಳಿ ನಿಂಬೆಣಿಸ್ಬಿಟ್ಟು ಖಜಾನೆ ಹೋಗ್ಬಿಡ್ತು. ಅದಕ್ಕೆ ಅವು ತಲೆ ಸುತ್ತ ಬಿದ್ದಲು ಗೊತ್ತೇ. ಏನಾ ಬೊಡ್ಡಿ ಮಕ್ಳ, ನೀವು 3 ಜನ ಸೇರ್ಕೊಂಡು ಖಜಾನೆ ಓಡಿಸಿರಿ. ಬಿಡಕ್ಕಿಲ್ಲ, ನಡೀರಿ. 3 ಜನ ಹೊರಗೆ ಕುಂತಿರ್ರಿ. ಒಂಚೂರು ಕಣ್ಬಿಡ್ಲಿ ಬತ್ತಿ ಹೊರಕ್ಕ. ನೀವು 3 ಜನಕ್ಕೆ ಇವತ್ತು ಗ್ರಾಚಾರ ಕೆಟ್ಟೈತೆ ಅನ್ಕೊಬಿಟ್ರಿ. ಇನ್ನಂಕಿತ ಮ್ಯಾಕ್ ಎದ್ದೇಳಬಾರ್ದು. ಒಂಡಲ್ಲಿ ಒಂದೊಂದು ಬೊಬ್ಬೆ ಈ ಪಾಟಿ ಬರ್ಬೇಕು. ಆ ಥರ ಮಾಡ್ತೀನಿ. ನಡೀರಿ. ಏನಪ್ಪ ಆಗೈತೆ ನಮ್ಮ ಅಣ್ಣ ನನ್ನ ಪೆದ್ದೆ ಅದಕ್ಕೆ ಎಲ್ಲ ಬೈಬಿಟ್ಬಿಟ್ನಲ್ಲ. ಯವ್ವ ಇವಳು ನೋಡಿದ್ರೆ ತಿನ್ಕೊಳಂಗೆ ಗುರಾಯಿಸ್ತಾಳೆ. ನಾನು ಏನಿಲ್ಲ ಇವತ್ತು ತೆಗೆದು ನುಂಗ್ಬಿಡ್ತಾಳೆ. ಕಚ್ಚ ತೆಗೆದು ನೆಲಕ್ಕ ನಾಯಿಕನರಿಗೆ ಹೋಗೋದು ಬಿಡ್ತಾಳೆ. ನಾನು ಏನಪ್ಪ ಮಾಡಲಿ ಇದರಿಂದ ಹೆಂಗ ಬಚ್ಚಲವಲ್ಲಿ. ಯವ್ವ ನೀನೇ ಎದಳ್ಬೇಕು ಕಣಬ್ಬೇ. ಲೇ ಅಕ್ಕ, ನೀನು ಬರಬಾರ್ದ್ರಾಗ ಏನೇ ಬಂದಿತ್ತು ಎಲ್ಲ ಬೈಬಿಟ್ಬಿಟ್ಟಲ್ಲೇ ಮನೆಯೊಳ ಮುಂದೆ. ಯವ್ವೋ ಈಗ ಅಣ್ಣಂಗೆ ನನಗೆ ನಿನಗೆ 3 ಜನಕ್ಕೂ ಸರಿಯಾಗಿ ಅಂತಾರೆ. ಪಾವನವೇ 4 ದಿನ ಸೇರ್ಕೊಂಡು ಒದಿಸ್ಕೊಂಬಂತೆ ನಡೀತು ಬಚ್ಚಾಲಿ. ನಿನ್ನಿಂದಾಗಿ ನಾನು ಒಡಿಸ್ಕೋಬೇಕಲ್ಲೇ ಅಕ್ಕ. ನೀನು ಓದುತ್ತಿರೋದಲ್ಲದೆ ಎಲ್ಲರಿಗೂ ಆಫರ್ ಕೊಟ್ಟಲ್ಲೇ ಒದಗಿ ಅಕ್ಕ. ಅದು ನನ್ನನ್ನು ಮನೆಯಿಂದ ಹೊರಗೆ ಹಾಕ್ಬೇಕಂತ ಈ ಗಿರ್ಜಿನಿ. ಯವ್ವ ಅದಕ್ಕೆ ನೋಡ್ರಿ ನಿಮ್ಮ 3 ಜನಕ್ಕೆ ನಿಮ್ಮ ಮಗು ಸರಿಯಾಗಿ ಆಗದ. ನಾನು ಎದಕ್ಕೆ ಅಂತ ನೆನೆಯಿಂದ ಬಾಯಿ ಬಿಡ್ರಿ ಅಂದ್ರೆ ಬಿಟ್ರೆ ನಿಮ್ಮನ್ನು ಮಾತ್ರ ಇವ ಸುಣ್ಣ ಬಿಡಕ್ಕಿಲ್ಲ. ನಡೀರಿ 3 ಜನವೇ. ಬಾವನ ಕೈಲಿ ನಾನೇ ಕೈಲಿ ಹೆಂಗಿರುತ್ತೆ ರುಚಿ ತಿಂದು ತೋರಿಸ್ತೀನಿ. ನಡೀರಿ ಇವತ್ತೈತೆ ನಿಮ್ಗೆ. ಹೋಗ್ರಲ್ಲ, ಹೋಗಿ 3 ಜನ ಸೋಫಾ ಮ್ಯಾಗ ಕುಂತಿರ್ಬೇಕು. ಎಲ್ಲರೂ ರೋಡಾಗ ಹೋಗಿರಿ ಅಂದ್ರೆ ರೋಡಾಗ ಅಟ್ಟಾಡ್ಸ್ಕೊಂಡು ಹೊಡಿಯೋದು. ನಾನು ಇರೋದು ಹೇಳ್ಬಿಡ್ತೀನಿ, ಬಿಡಕ್ಕಿಲ್ಲ. ಓರಿ 3 ಜನ ಎಲ್ಲ ಕುಂತಿರ್ಬೇಕು. ಒಬ್ಬಂಗೆ ಏನಾಗೈತಿ ನೋಡ್ಬಿಟ್ಟು ನಾವು ಬರ್ತೀವಿ. ಮಾತ್ರೆ ಎಲ್ಲ ತಗ್ಸ್ಕೊಂಡು ಸ್ಲಿಪ್ ಎಲ್ಲ ಇಸ್ಕೊಂಬರ್ತೀವಿ. ನಡೀರಿ ಹೊರಕ. ಅಣ್ಣನ ಮಗ ನೋಡಿ ಹೆಂಗದನ ನೋಡಿದ್ರೆ ಇವತ್ತು ನೀನು ಸಿಗದೆ ತೋರಣ ಕಟ್ಬಿಡ್ತಾನೆ ಕಡೆ. ನಡಿಯ ಎಣ್ಣ ಚಿಕ್ಕಣ್ಣ, ನಡಿಯಣ್ಣ ನೀನು ನಡಿಯಣ್ಣ. ಅಯ್ಯೋ ಈ ಮನೆಯಾಳಿಯಿಂದ ಎಲ್ಲರೂ ತಗ್ಲಕ್ಕಂಡ್ವಲ್ಲಪ್ಪ. ಏನು ಸತ್ಯರಿಷ್ಟ ತುಂಡು ಅನ್ನಂಗೆ ಆಡ್ತಾಳೆ. ಬಾಯಿ ಹೆಂಗೆಂಗೋ ಬಾಯಿ ಬಿಟ್ಬಿಡ್ತಾಳೆ. ಯವ್ವ ಪೆದ್ದಿ ಏನು ಬರ್ದೆ ನಿನ್ನ ಪೆದ್ದಿ ಏನೇ ಆಯಿತು? ಪೆದ್ ಮಾಡದೆ ಇವಾಗ ನಿನ್ನ ಚೀಚೋಲ್ಲ ಪೆದ್ ಮಾಡದೆ ನಡೀತು. ಲೇ ಅವ್ನು ಹೆಂಗ ಏನು ಎತ್ತ ಅಂತ ಗೊತ್ತಾನೆ. ಮಕ್ಕ ನೋಡಿದ್ರು ನೀನು ಅಂತ ಗುರೈಸ್ತಾನೆ. ಅದಕ್ಕೆ ಆ ಕಡೆ ತಿರ್ಕಂದ್ರೆ ಒಂಟು ಬಿಡುವ ನಡಿಯೇ ಹೊರಕಾನು ಒಂಟು ಬಿಡುವ ನಡಿಯೇ. ಇವತ್ತು ನಮ್ಮ ಗ್ರಾಚಾರ ಸರಿ ಇಲ್ಲ. ನಡಿ ಇವತ್ತು ಗ್ರಾಚಾರ ಬಿಡ್ತಾರೆ. ಬಾವನವೇ ಮೈ ಎನ್ಸನ 4 ದಿನ ಸೇರ್ಕೊಂಡು ಗ್ರಾಚಾರ ಇವತ್ತು ಚೆನ್ನಾಗಿ ಬಿಡಿಸ್ತಾರೆ. ನಡಿ ಬಟ್ಟತ್ತವಾಯ್ತು. ಅವ್ವ ಈಟೊಂದು ಉಸಾರ್ ತಪ್ಪಿ ಕುಂತಾಳ. ಒಂದು ಬಾಯಿ ಬಿಟ್ಟು ಹೇಳ್ಬೇಕು ತಾನೆ ಹಿಂಗಾಯ್ತು ಹಿಂಗೆ ಬಿಡ್ತು ಅಂತೇಳಿ. ಇವ್ರಿಗೆ ಹೆಚ್ಚಾಗ್ಬಿಡೋದ ಕಣ. ಇವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು. ಬರಲಿ ಇವತ್ತು ಬೋಡ್ಡಿ ಮಕ್ಕಳು ಮಾಡ್ತೀನಿ ಹೊರಕ್ಕೆ ಹೋಗಿ.
ಅಲ್ರಿ ಬಾವರ ನನ್ನನ್ನು ಹೊರಗೆ ಕಳ್ಸಕ್ಕೆ ಯಾವ ಥರ ಮಾಡೋರ ನೋಡ್ರಿ. ಯವ್ವ ಇವ್ರು ಮಾಟ ಕುಟ್ಲ ಮಾಡ್ಸೋರು ಏನಾರ್ರಿ ಬಾವರ ನಿಮ್ಮ ಮನೆಯವರು. ಯವ್ವ ನಂಗೆ ಈ ಥರ ಮಾಡ್ತಾರ ಅಂತ ಗೊತ್ತಾಯ್ತಿಲ್ರಿ. ಹಿಂಗೆಲ್ಲ ಮಾಡ್ತಾರ ಅಂತ ಗೊತ್ತಿರ ನಿಮ್ಮ ಮನೆಗೆ ಮದುವೆನ ಆಯ್ತಿರ್ಲಿಲ್ರಿ ನಾವು. ಏ ಬುಡ ಅಣ್ಣ ಹಂಗೆಲ್ಲ ಮಾಡಿಸಿ ಎಲ್ಲ ಪಡ್ಕೋಬೋದು ಅಂದಿದ್ರ ಪ್ರಧಾನಮಂತ್ರಿ ಮಾಡ್ಲಾ ಕುಟ್ಲ ಮಾಡಿಸಿ ರಾಹುಲ್ ಗಾಂಧಿ ಮ್ಯಾಗಿರ್ತಿದ್ರು. ಸಿದ್ದರಾಮಯ್ಯಗೆ ಮಾಡ್ಲಾ ಕುಟ್ಲ ಮಾಡಿಸಿ ಯಾರು ಮ್ಯಾಗಿರ್ತಿದ್ರು. ನಮ್ಗೆ ಯಾಕೆ ಬೇಕು ರಾಜಕಾರಣಿದು? ನಡಿ ಯಾವ ಮಾಡ್ಲಾ ಕುಟ್ಲನೂ ಆಗಕ್ಕಿಲ್ಲ, ಏನೂ ಆಗಕ್ಕಿಲ್ಲ. ಹೌದ್ರಿ ಮೇಡಮ್ ಅವರ, ನೀವೇನೋ ಎಜುಕೇಟೆಡ್ ಅಂತ ಕಾಣ್ತೀರಾ. ನೀವು ಈ ಥರ ಬಟ್ಟೆ ಹಾಕಿರ ನೋಡಿದ್ರೆ ನೀವು ಯಾಕೆ ತಲೆ ಕೆಡ್ಸ್ಕೊಂತೀರಾ ಬಿಡ್ರಿ. ನಿಮ್ಮ ಅತ್ತೆಗೆ ಮೆಡಿಸಿನ್ ಬರ್ಕೊಡ್ತೀನಿ, ಅವೆಲ್ಲ ತೊಗೊಂಬಂದ್ಬಿಡ್ರಿ ಅಷ್ಟೇ. ತಂದು ಕೊಡಿ, ನಿಮ್ಗೆ ಗೊತ್ತಿರುತ್ತಲ್ಲ ಏನೇನು ಕೊಡಬೇಕು ಏನೇನು ಬಿಡಬೇಕು ಅಂತೇಳಿ. ಅಲ್ರಿ ಮೇಡಮ್ ಅವರ, ನಮ್ಗೆ ಗೊತ್ತಿರುತ್ತೆ ಅಂದ್ರೆ ನಾವೇನು ಡಾಕ್ಟರ್ ಟ್ರೈನ್ರಿ. ನಮ್ಗೆ ಸ್ಲಿಪ್ ಕೊಡ್ರಿ, ಸ್ಲಿಪ್ ಕೊಟ್ಬಿಟ್ಟು ಹೋರಿ, ನಾವು ನೋಡ್ಕೊಂಡು ಅದು ಏನೇನು ಅಂತ ಕೊಡ್ತೀವಿ. ಹೌದಲ್ವಾ, ಇವ್ರ ಮನೆಗೆ ಬಂದು ನಾನೇ ಹಿಂಗೆ ಆಡ್ತಿದ್ದಾನತ್ತು. ನನಗೆ ಮರೊಂದು ಕಾಲೇ ಬಂದ್ಬಿಡ್ತಾ. ಇವಳೇನಾರು ನನ್ನ ನೆರ್ಸು ಅನ್ಕೊಂಬಿಟ್ಟಿನಿ ಹೆಂಗೆ. ನನ್ನ ಸೈಡಾಗಿ ಕೆಲಸ ಮಾಡ್ತಾಳೆ ಅನ್ಕೊಂಡು ನಂದು ಒಂಥರ ಭ್ರಮೆತ್ತು. ಏನೇನು ಮಾತಾಡ್ತೀನಿ ಏನೇನು ಬಿಡ್ತೀನೋ ನನಗೇನಾಯ್ತು ಈ ಮನೆಗೆ ಬಂದು ಉಚ್ಕೆ ಚಿಡ್ದುಬಿಡ್ತಾ. ಯವ್ವ ಈ ಮನೆಯಿಂದ ಫಸ್ಟ್ ಹೋಗ್ಬಿಡ್ತೀನಿ. ಯವ್ವ ತಗೊಳ್ರಿ ಮೇಡಮ್ ಅವ್ರೆ, ಸ್ಲಿಪ್ಪಾಗಿ ಏನೇನೈತಿ ಅದನ್ನೆಲ್ಲ ತಂದು ನಿಮ್ಮ ಅತ್ತೆಗೆ ಮಾತ್ರ ಹಾಕ್ರಿ. ಬೆಳಗ್ಗೆಗೆ ಯಾವುದು, ಮಧ್ಯಾಹ್ನಕ್ಕೆ ಯಾವುದು, ರಾತ್ರಿಗೆ ಯಾವುದು ಎಲ್ಲ ಬರ್ತೀನಿ. ತಗೊಳ್ರಿ ಇವೆಲ್ಲ ಹಾಕಿದ್ರೆ ನಿಮ್ಮ ಮತ್ತೆ ಹುಷಾರಾಗ್ತಾರೆ. ತಗೊಳ್ರಿ. ಅಯ್ಯೋ ನಿಮ್ಮ ಮನೆಗೆ ಬಂದು ನಂಗೆ ದಿಗ್ಭ್ರಮೆ ಆಗ್ಬಿಡ್ದಂಗೆ ಆಗ್ಬಿಟ್ಟದೆ. ಎಲ್ಲಾರ್ದು ಕೇಳಿ ನನಗೆ ಯಾವಾಗ ಹುಚ್ಚಿಡಿತ್ತೋ ಅನ್ನೋ ಮಟ್ಟಿಗೆ ಆಗ್ಬಿಟ್ಟದೆ. ತಗೊಳ್ರಿ. ಅಲ್ಲೇನ್ರಿ ಡಾಕ್ಟ್ರ, ನಮ್ಮ ಅತ್ತೆ ಹುಷಾರಾಗ್ತಾರಲ್ಲೇನ್ರಿ? ಬೇಗ ಹುಷಾರಾದ್ರೆ ಸಾಕಯ್ಯಮ್ಮ. ಏನು ಎತ್ತ ಅಂತ ಕೇಳಿ ಇದಕ್ಕೊಂದು ಪರಿಹಾರನಾರು ಕಂಡಿಡ್ತೀರಿ. ಮೊದಲು ಅವ್ರು 3 ಜನಕ್ಕೂ ಇವತ್ತು ಬೆಂಡೆತ್ತೀವಿ ಇಬ್ಬರು ಸೇರ್ಕೊಂಡು. ಹುಷಾರಾಗ್ತಾರೆ. ಟೈಮಿಗೆ ಊಟ ಮಾತ್ರ ಎಲ್ಲ ಕೊಡ್ರಿ, ಸರಿ ಹೋಗ್ತಾರೆ. ತಗೊಳ್ರಿ. ನಿಮ್ಮ ಮನೆಗೆ ಬಂದು ನಂಗೆ ಏನಾರು ರುಚಿಗೆ ಚಿಡ್ದು ಬಿಡ್ತಾ. ಈ ಯಾಕೆ ಹಿಂಗೆ ಮಾತಾಡ್ತಾನೆ ಅವ್ರದ್ದೆಲ್ಲ ಕೇಳಿದೆ. ಅವಮ್ಮ ಏನೇನೋ ಇದಕ್ಕಿದ್ದಂಗೆ ಪೆದ್ದಿ ಅಂತ ಕೇಳ್ಬಿಟ್ಲು. ನಾನೇನೇನೋ ಮಾತಾಡ್ತಾನೆ, ನನಗೊಂಥರ ರುಚಿಗೆ ಚಿಡ್ದು ಬಿಡ್ತಾ. ನನ್ನ ತಮ್ಮಂಗೆ ಹಿಡ್ದಂಗೆ ಹೋಗಿ ಮನೇಲಿ ಒಂದ್ಸರಿ ಚೆಕ್ ಮಾಡಿಸ್ಕೊತೀನಿ. ತಗೊಳ್ರಿ. ಅಲ್ರಿ ಬಾವರ, ನಾನು ನಿಮ್ಮ ಮನೆಯಾಕ ಒಂದಲ್ವೇನ್ರಿ ಈ ಥರ ಮಾಡ್ತಾವಳಲ್ರಿ. ನಿಮ್ಮವ್ವ ನಿನ್ನ ತಂಗಿರು ಎಲ್ಲ ಸೇರ್ಕೊಂಡು ಹಿಂಗೆ ಮಾಡ್ಬಿಟ್ರಲ್ಲಿ ಬಾವರ. ನಾನು ಏನ್ರಿ ಏನೇ ಮಾಡಿದ್ರಿ ಬಾವರ? ನಾನು ನಿಮ್ಮ ಮನೆಯಾಕ ಮದುವೆಯಾಗಿ ಬಂದಿದ್ದೆ ತಪ್ಪ. ನೀನೇನು ಬುಡ ಅಣ್ಣ ಹಿಂಗೆ ಕಳ್ಕೊಂಡು ಕೂತ್ಕೊಂಡ್ರೆ ಏನು ಓದು ಆಗಿರೋದು ಬಂದ್ಬಿಟ್ಟದೆ ವಾಪಸ್ಸು. ಈಗ ಹೋಗಿರೋದು ಹೆಂಗೋಯ್ತು ಏನು ಎತ್ತ ಅಂತೇಳಿ ಕಂಡಿಡಿ ಬಂತ. ನಮ್ಮವ್ವ ಒಂದಿನೂ ಕೊರಂಗೆ ಬಿರುಕಿ ಕೊಟ್ಟಳಲ್ಲ. ಅವನಿಗೆ ಖಜಾನೆ ಕಿ ಕೊಟ್ಟಿದ್ಲು. ಯವ್ವ ಹೆಂಗೆ ಮಾಡೋಳೆ ನೋಡ. ಮಾಡಿದ್ದುಣ ಮಾರಯ್ಯ. ನಡಿ ನಾವು ಯಾಕೆ ಮಾತಾಡ್ಬೇಕು? ನಡಿ. ಆಗಿರೋದು ಬರೋದಲ್ರಿ ಬಾವ, ಈ ಥರ ಮಾಡ್ಬೋದೇ ನಿಮ್ಮ ಮನೆ ಹೆಣ್ಮಕ್ಳು? ನಮ್ಮ ಮನೇಲಿ ಅಕ್ಕ ತಂಗಿರದಾರ ಹೆಂಗೆ ಏನು ಎತ್ತ ಅಂತ ಗೊತ್ತಾಗಿಲ್ವೇ? ನನ್ನ ನೋಡ್ಸಕ್ಕೆ ಏನೇನು ಪ್ಲ್ಯಾನ್ ಮಾಡವ್ರೆ ಬಾವರ? ನಾನಿರ ನಿಮಗೂ ಬಾರವಾಗಿನ್ರಿ ಈ ಮನೆಯಾಗ. ತೂ ಬಿಡ್ತು ಎಣ್ಣೆ ಯಾವಳ ಏನೋ ಮಾತಾಡ್ತಾಳೆ ಅಂದ್ಬಿಟ್ಟು ನೀನು ಯಾಕೆ ತಲೆ ಕೆಡ್ಸ್ಕೊಂತಿ? ಬುಟ್ಟಾಕು ಎಣ್ಣೆ, ಹಂಗೆಲ್ಲ ಮಾತಾಡಬಾರ್ದು, ತಲೆ ಕೆಡ್ಸ್ಕೊಬೇಡ. ಬುಟ್ಟಾಕು. ನಡಿ ಆಗಿದ್ದಾಯ್ತು, ಏನು ಮಾಡೋಕ್ಕಾಗಕ್ಕಿಲ್ಲ. ನಾಯಿಗಳು ಬೊಗ್ಳುತ್ತವೆ ಅಂದ್ಬಿಟ್ಟು ಕೂತ್ಕೊಳಕತ್ತೆ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ಎಂತೆಂಥವ್ರು ಹೆಂಗೆಂಗೋ ಎಳಿಸಿ ತಗೊಂಬಿಡೋರವು. ಹಂಗೆ ಮಾಡ್ಬೋದು ಅಂದಿದ್ರೆ ನೀನು ಯಾಕೆ ತಲೆ ಕೆಡ್ಸ್ಕೊತಿ? ನಡಿ. ನಂಗೆ ಏನು ಭಯ ಇಲ್ರಿ ಬಾವರ. ಹೋಗಿ ಮಾಡ್ಲಾ ಕುಟ್ಲ ಮಾಡಿಸ್ತಾರೇನ್ರಿ? ಎಷ್ಟೋ ಮಂದಿ ಎಲ್ಲಾರ ಮನೆ ಮುರ್ಕೊಂಡವ ಆಗವೆ ಅಂತಾರ. ಹೆಂಗದ ನೋಡ್ರಿ. ನನ್ಗ ಬೇಜಾರಾಗುತ್ತಾ. ನಾವು ಇಬ್ಬಡು ನನ್ನ ನಂದಿರು ಅಂದ್ಬಿಟ್ಟು ನಾನು ಎಲ್ಲ ಕೆಲಸ ಕಲೀಲಿ ಬುದ್ಧಿ ಕಲ್ತ್ಕೊಳ್ಳಿ ಅಂದ್ಬಿಟ್ಟು ನಾನು ಮಾಡಿದ್ರೆ ಹಿಂಗ ಮಾಡೋದು ಬಾವರ ಇವರು. ನಡಿ ಅವ್ರು ವರ್ಗದಾರ ಇವತ್ತು ಗ್ರಾಚಾರ ಬಿಡಿಸ್ಬಂತೆ. ನಡಿ. ನಾವೇ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಏನು ಬರುತ್ತೆ? ನಡಿ. ಗೊತ್ತಾಗಕ್ಕಿಲ್ವೇನೆ ಚೆಯ್ಯಿ ನಿನ್ಗ? ನೀನು ಹಾಳಾಗದಂತೆ ನಮ್ಮನ್ನ ಹಾಳು ಮಾಡ್ಕೊಂಡು ಸಿಯಲ್ಲಿ ಚೆಯ್ಯಮ್ಮ. ನಿನ್ನ ಕೊಂದು ಬಿಡ್ಬೇಕು. ನನ್ಗೆ ಆಟ ಕೋಪ ಬರ್ತೈತಿತ್ತು. ಅಣಯ್ಯ ನೀನು ನನ್ನ ಯಾಕೆ ಪೆದ್ದಿ ಅಂದೆ? ಅದಕ್ಕೆ ಏನೋ ಪರ್ದಲ್ಲಿ ಮಾತಾಡ್ಬಿಟ್ಟು ಅಷ್ಟೇ ಕಣಯ್ಯ. ತಪ್ಪಾಯ್ತು. ಪುಟ್ಟು ಬಿಡಣಯ್ಯ. ನೀನು ನಿಜವಾಲು ಪೆದ್ಕೊಂಡು ಮುಂಡೆದೆ. ನಿನ್ಗಂತೂ ಯಾವುದೂ ಗೊತ್ತಾಗ್ತಿಲ್ಲ. ನನಗಂತೂ ನಿನ್ನ ಜೊತೆಗೆ ಆಡಿ ಸಾಕಾಗೋಗ್ಬಿಟ್ಟದೆ. ಯಾವತ್ತು ಉದ್ದಾರ ಐತಿ ಏನೋ ಬಡತ್ತದೆ. ಪೆದ್ದಿ ಅಂತ ಸುಮ್ಮನೆ ಅಂತೀವಿ. ನಾನು ಅವ್ವ ನನ್ನ ತಂಗಿ ಎಲ್ಲ ನೀನು ಪೆದ್ಕೊಂಡಿದ್ದೀನಿ. ಎಣ ಬೊಯ್ ಬೇಡಣ. ನನಗಂತೂ ಭಯ ಆದಂಗೆ ಆಗ್ಬಿಟ್ಟದ. ಅವಳು ಏನು ಮಾಡ್ತಾಳೋ ಏನು ಬಿಡ್ತಾಳೋ ನಂಗೆ ಆಗ್ಬಿಟ್ಟದ. ಸುಮ್ ಕಿರಣ ಬೊಯ್ ಬೇಡ ಕಣ. ನೀನು ಯಾಕಡೆ ಒಂದ ಉಸ್ರಿಗೆ ಹಿಂಗೆ ಬೈತಿ? ಇಲ್ಲ ಕಣ, ಬೈದಂಗೆ ಹಂಗ ಬುದ್ಧಿಸ್ತಾರ. ಅವ್ವ ಆಗಿಬೇಕಿತ್ತು ನಿಂಗೆ. ಕಾಲ್ ಮರಿ ತಕ ಬಿಡೋಳು. ನಿನ್ಗ ಬಿಡ್ತಿದ್ದು ಗ್ರಾಚಾರ ಬಿಡಿಸ್ಬಿಡೋಳು. ಅವ್ವ ಆಗಿದ್ರ ಏನು ಮಾಡ್ತಿ? ಬಿಡು ತಂಗಿ ಅಂದ್ಬಿಟ್ಟು ಸುಮ್ಮನೆ ಅದೀನಿ. ನನ್ಗ ಪಿತ್ತ ನತ್ತಿ ಗತ್ತಿಸ್ತೈತಿ ನೀನಂತೂ. ನನಗಂತೂ ಒತ್ತಿ ಅದು ಯಾವಾಗ ತಲೆ ಕೆಟ್ಟೋಗುತ್ತೋ. ನೀನಂತ ತಂಗಿ ಯಾಕಾರ ಕೊಟ್ಟರು ಭಗವಂತ. ಎಣೋ ಅವಳು ಬೈ ನಂಗೆ ಯಾಕೆ ಬೈತಿ ನೀನು? ಅವ್ರು ಬಂದರೆ ಹೆಂಗಪ್ಪ ಏನಪ್ಪ ಎತ್ತಪ್ಪ ನಂಗಾಗದೆ. ನೀನು ನನಗೆ ಬೈತಿಯಲ್ಲ. ಸುಮ್ ಕಿರಣ ಬೈಬೇಡ. ನಂಗೆ ಒಂಥರ ಭಯ ಶುರುವಾಗದೆ. ಇವಾಗ ಅವಳು ಏನಾರು ಬಂದು ಜಗಳ ಮಾಡಾಳ ಬಿಟ್ಟಾಳ ಅಂದ್ರೆ ನಮ್ಮ ಕತೆ ಮುಗಿತ್ತು ಅಂತ ತಿಳ್ಕೊಂಬಿಡ್ರಿ. ಏನು ಬಿಡೋದು ಒಂದು ಅರ್ಥನ ಆಯ್ತಿಲ್ಲ. ನಿಮ್ಗೊಂಥರ ಸುಮ್ಮನತ್ತೈತಿ. ನಿಮ್ಮಿಂದಾಗಿ ನಮ್ದೆಲ್ಲ ಎಕ್ಕುಟ್ಟೋಯ್ತು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.